ಬಂತು, ನೀವು ಸೈನ್ ಮಾಡಲಿಲ್ಲ ಅಂದ್ರೆ ಏನು ಗಂಟೋಗಲ್ಲ, ಎದ್ದೋಗಿ ಉಳಿದವರು ಸೈನ್ ಮಾಡ್ತಾರೆ ಅಂತ ಗೊತ್ತಿರಲಿ. ಬಹಳ ಹೆಮ್ಮೆಯ ವಿಚಾರ, ಕಾಲರ್ ಟೈಟ್ ಮಾಡ್ಕೊಳ್ಳೋ ವಿಚಾರ. ನಾವು ಸೈನ್ ಮಾಡಲ್ಲ ಅಂತ ಗೊತ್ತಾದ ತಕ್ಷಣ ಜಗತ್ತಿನ 50%ಗೂ ಹೆಚ್ಚು ರಾಷ್ಟ್ರಗಳು ಇಂಡಿಯಾ ಸೈನ್ ಮಾಡಲ್ವಂತ, ನಾವು ಮಾಡಲ್ಲ ಹಂಗಿದ್ರೆ ಹೋಗಿ ಅಂದ್ರು. ಅಮೆರಿಕ ಗಾಬರಿ ಆಯಿತು, ಇಂಡಿಯಾ ಸೈನ್ ಮಾಡಲ್ಲ ಅಂದ್ರೆ ನೀವು ಯಾಕೆ ಮಾಡಲ್ಲ? ಅದಕ್ಕೆ ಯಾರೋ ಒಂದಷ್ಟು ಜನ ಹೇಳಿದ್ರಂತೆ, ಜಗತ್ತಿನ ಭೂಪಟದಲ್ಲಿ ನಾವು ಭಾರತವನ್ನು ನಂಬ್ತೀವಿ ಹೊರತು ಅಮೆರಿಕನಲ್ಲ ಅಂತ. ಯಾರೋ ಹೇಳಿದ್ರು 10,000 ವರ್ಷಗಳಿಂದ, ಇದು ಕ್ರೆಡಿಬಲ್ ಹಿಸ್ಟ್ರಿ ನಮ್ದು, 10,000 ವರ್ಷಗಳಿಂದ ಭಾರತ ಯಾವುದೇ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ. 400 ವರ್ಷಗಳಿಂದ ನೀವು ಯಾರನ್ನೂ ಉದ್ಧಾರ ಮಾಡಲಿಲ್ಲ. ನಿಮ್ಮನ್ನು ನಂಬಬೇಕು, ಅವರನ್ನು ನಂಬಬೇಕು. ಕ್ರೆಡಿಬಲ್ ಹಿಸ್ಟ್ರಿ ನಮ್ದು. ನಮ್ಮ ಬಗ್ಗೆ ಎಂಥ ಗೌರವ ಇದೆ, ಎಂಥ ಹೆಮ್ಮೆ ಇದೆ ಅಂತಂದ್ರೆ 10,000 ವರ್ಷಗಳಿಂದ ಈ ಗೌರವವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಎದೆ ತೆಗೆಸ್ಕೊಂಡು ಕೂತ್ಕೊಳ್ತೀವಿ, ಭಾರತ ಹಾಳಾಗೋಗಿದೆ, ಭಾರತ ಏನಕ್ಕೂ ಲಾಯಕ್ಕಿಲ್ಲ ಅಂತ. ಭಾರತದ ಮನಸ್ಸು ಹಾಳಾಗೋಗಿದೆ ಅಷ್ಟೇ. ಇವತ್ತು ಭಾರತದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಹೋಗಿ ಯುನೈಟೆಡ್ ನೇಷನ್ಸ್ ನಲ್ಲಿ ಭಾಷಣ ಮಾಡ್ತಾ, ಬಹಳ ಚೆನ್ನಾಗಿದೆ ಅದು. ಅವ್ರು ಹೇಳಿದ್ರು ನಿಮ್ಮ ಆರೋಗ್ಯ ಹಾಳಾಗಿದೆ, ಯಾಕೆ ಅಂತಂದ್ರೆ ನೀವು ಯೋಗ ಮಾಡೋದು ಬಿಟ್ಟಿದ್ದೀವಿ, ನೀವ್ ಯಾಕೆ ಯೋಗ ಮಾಡಬಾರದು, ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ನಾವು ಮಾಡೋಣ ಅಂತ ಕೇಳಿದ್ರು. ಅವರು ಏನು ಸುಮ್ಮನೆ ಕೇಳಿದ್ರೇನೋ ಯಾರಿಗೆ ಗೊತ್ತು, ಸುಮ್ಮನೆ ಕೇಳಿದ್ರು ಅಷ್ಟೇ. ಅವ್ರು ವಾಪಸ್ ಬರ್ಬೇಕಾದ್ರೆ 130 ರಾಷ್ಟ್ರಗಳು ಸೈನ್ ಮಾಡಾಗಿದ್ವಿ, ಆರ್ ರೆಡಿ. ಅವರಿಗೆ ಗಾಬರಿ ಆಗಿರ್ಬೇಕು. ಮೊನ್ನೆ ಒಂದು 2 ತಿಂಗಳಿಂದ ಈ ದೇಶದ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ, ಹೇಳಿದ್ದಾರೆ 177 ರಾಷ್ಟ್ರಗಳು ಜೂನ್ 21ಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡ್ತವೆ. ಅದರಲ್ಲಿ 40 ಮುಸ್ಲಿಂ ರಾಷ್ಟ್ರಗಳಿವೆ. ನಾನು ಕೇಳಿದೆ, ಮುಸ್ಲಿಂ ರಾಷ್ಟ್ರಗಳು ಹೆಂಗ್ ಸೈನ್ ಮಾಡಿದ್ವು? ಅದಕ್ಕೆ ನನ್ನ ಮಿತ್ರ ಒಬ್ಬ ಮುಸ್ಲಿಂ ಇದ್ದಾರೆ, ಅವ್ರು ನನಗೆ ಹೇಳಿದ್ರು, ಯಾಕೆ ಆರೋಗ್ಯ ನಮಗೂ ಬೇಡವಾ, ನಮಗೂ ಆರೋಗ್ಯ ಬೇಕು, ಅದಕ್ಕೆ ಸೈನ್ ಮಾಡಿದ್ದಾರೆ ಅವರೆಲ್ಲ. ಈ ಭಾರತ ಕೊಟ್ರೆ ಒಳ್ಳೇದು ಕೊಡುತ್ತೆ ಅಂತ ಗೊತ್ತು ನಮಗೆ ಅಂತ. ಜಗತ್ತು ಹೇಳುತ್ತೆ ಭಾರತ ಏನಾದ್ರೂ ಕೊಟ್ರೆ ಒಳ್ಳೇದು ಕೊಡುತ್ತೆ, ಕೆಟ್ಟದನ್ನು ಕೊಟ್ಟು ಗೊತ್ತೇ ಇಲ್ಲ ಈ ರಾಷ್ಟ್ರಕ್ಕೆ. ಈ ತರದ ಕ್ರೆಡಿಬಿಲಿಟಿ ಇರೋ ನಾವು ಎದೆ ತೆಗೆಸ್ಕೊಂಡು ಕೂತ್ಕೊಳ್ಳೋದು ಹೆಂಗೆ? ನಾನು ಅದಕ್ಕೆ ತಮಾಷೆ ಮಾಡಿ ಹೇಳ್ತಿದ್ದೆ, ವಿಶ್ವಗುರು ಹಾಗೆ ಹೋಗುತ್ತೆ ಜೂನ್ 21ಕ್ಕೆ. ಹೆಂಗಾಗುತ್ತೆ ವಿಶ್ವಗುರು? ಯೋಗ ಮಾಡೋದಂದ್ರೆ ಸುಮ್ಮನೆ ಅನ್ಕೊಂಡಿದ್ದೀರಾ? ಕಣ್ಮುಚ್ಚಿ 3 ಸಲ ಓಂಕಾರ ಹೇಳಿ ಅಂತಂದ್ರೆ, ಓಂಕಾರ, ಭಾರತದ ಓಂಕಾರನಾದ ಯಾವುದು ಅಕ್ಷರ, ಯಾವುದು ಶಾಶ್ವತ ಅಂತ ಹೇಳ್ತೀವೋ ಆ ಓಂಕಾರನಾದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಜೂನ್ 21ಕ್ಕೆ ಪ್ರತಿಧ್ವನಿಸುತ್ತಲ್ಲ, ಅವತ್ತು ಭಾರತ ವಿಶ್ವಗುರು ಆಗೋದಿಲ್ಲ ಅನ್ಕೊಂಡಿದ್ದೀರೇನು? ವಿಶ್ವಗುರುತ್ವಕ್ಕೆ ಮೊದಲನೇ ಹೆಜ್ಜೆಯನ್ನ ಈ ಜೂನ್ 21ಕ್ಕೆ ಇಡ್ತಾ ಇದ್ದೀವಿ ನಾವು. ಈಗಾಗಲೇ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತದ ಎಂಬೆಸಿ ಎಲ್ಲಿದೆಯೋ ಅಲ್ಲೆಲ್ಲ ಆ ರಾಷ್ಟ್ರಗಳ ಪ್ರಮುಖರು ಬಂದು ಯೋಗವನ್ನ ಕಲ್ತ್ಕೊಂಡು ಟ್ರೈನ್ ಮಾಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಯೋಚನೆ ಮಾಡಿ ಹೆಂಗ್ ನಡೀತಿರ್ಬೋದು ಈಗ ಅಂತ. ಇಡೀ ಜಗತ್ತು ಭಾರತ ಏನು ಕೊಡುತ್ತೋ ಅಂತ ಕಾತರದಿಂದ ಕಾಯ್ಕೊಂಡು ಕೂತಿದೆ. ಹಾಗೆ ಕೊಡುವ ಹಂತದಲ್ಲಿ ವಿಮುಖರಾಗಬಾರದು ಅನ್ನುವಂಥ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರಬೇಕಷ್ಟೇ. ನನ್ನ ಭಾರತವನ್ನು ಸುಂದರ ಮಾಡೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಹಂಗೆ ತಿಳ್ಕೊಳ್ಬೇಡಿ, ಯಾರೋ ಮಾಡ್ತಿರ್ತಾರೆ, ಮೋದಿ ಮಾಡ್ತಿರ್ತಾರೆ, ಅವ್ರು ಮಾಡ್ಕೊಂಡ್ರೆ ಒಂದು ಟೀಮ್ ಮಾಡ್ಕೊಳ್ತಿರ್ತಾರೆ. ಹಂಗಲ್ಲ, ಒಬ್ಬ ವ್ಯಕ್ತಿಯಿಂದ ಆಗೋದು ಅಲ್ವೇ ಅಲ್ಲ, ಇದು ಇಡೀ ರಾಷ್ಟ್ರ ಆಗಬೇಕು. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಸುಮಾರೊಂದು 4-5 ತಿಂಗಳಾಗಿರ್ಬೋದು, ನಾನು ಒಬ್ಬ ಸ್ವಾಮೀಜಿಯವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಬರೋದನ್ನೇ ಕಾಯ್ತಾ ಇದ್ದವ್ರ ತರ ಸ್ವಾಮೀಜಿ ಹೇಳಿದ್ರು, ಚಕ್ರವರ್ತಿ ಒಳ್ಳೆ ಟೈಮಿಗೆ ಬಂದೆ, ಬಾ ಒಂದು ಮ್ಯಾಜಿಕ್ ತೋರಿಸ್ತೀನಿ ಅಂದ್ರು. ನನಗೆ ಮ್ಯಾಜಿಕ್ ಅಂದ್ರೆ ಬಲು ಇಷ್ಟ. ನಾನು ಸ್ವಾಮೀಜಿ ಎದುರಿಗೆ ಕೂತ್ಕೊಂಡೆ. ಅವರಂದ್ರು, ನೀನ್ ಏನ್ ಪ್ರಶ್ನೆ ಕೇಳ್ತೀಯೋ, ಇಲ್ಲಿರೋ ಈ ವ್ಯಕ್ತಿ ಆತ್ಮಗಳನ್ನ ವಶಪಡಿಸ್ಕೊಂಡಿದ್ದಾನೆ, ಆತ ಬಿಳಿ ಹಾಳೆ ಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಬರೋ ತರ ಮಾಡ್ತಾನೆ ಅಂತ. ನಾನು ಅದನ್ನ ಪಾಲ್ ಬ್ರಂಟನ್ ಪುಸ್ತಕದಲ್ಲಿ ಓದಿದ್ದೆ. ಭಾರತದ ಜನ ಆತ್ಮವನ್ನು ವಶಪಡಿಸಿಕೊಂಡು ಈ ಕೆಲಸ ಮಾಡಿಸ್ತಾರೆ ಅಂತ. ಅದು ವಂಡರ್ಫುಲ್. ಈ ಪುಸ್ತಕ ಓದಿ 15 ದಿನ ಆಗಿದೆ ಅಷ್ಟೇ, ನೀವು ಈ ವ್ಯಕ್ತಿನ ತೋರಿಸಿದ್ರಲ್ಲ, ಬಹಳ ಖುಷಿ ಆಯ್ತು. ಸ್ವಾಮೀಜಿ ಮಾಡಿಸಿ, ನೀವು ಪ್ರಶ್ನೆ ಕೇಳಿ ಎಂದೆ. ಅವರಂದ್ರು, ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರನೂ ಸಿಕ್ತು ನನಗೆ ಅಂದ್ರು. ನಾನು ಕೇಳಿದೆ, ನಾನೇನು ಪ್ರಶ್ನೆ ಕೇಳಲಿ, ನೀನೇ ಕೇಳು ಅಂತಂದ್ರು ಅವರು. ನಾನು ಹೇಳಿದೆ, ನಾನು ಕೇಳೋ ಪ್ರಶ್ನೆಗೆ ಅವ್ರ ಆತ್ಮ ಉತ್ತರ ಕೊಡಲ್ಲ ಸ್ವಾಮೀಜಿ, ಸ್ವಲ್ಪ ದೊಡ್ಡ ಪ್ರಶ್ನೆ ಇದು ಅಂತ. ಅವ್ರು ಕೇಳಿದ್ರು, ಕೇಳಾದ್ರೂ ಕೇಳಪ್ಪ ಅಂತ. ನಾನು ಹೇಳಿದೆ, 2 ಪ್ರಶ್ನೆ ನನಗಿರೋದು. ನನ್ನ ಭಾರತ ವಿಶ್ವಗುರು ಯಾವಾಗ ಆಗತ್ತೆ? ಆಗತ್ತೋ ಇಲ್ವೋ ಅನುಮಾನ ಇಲ್ಲ, ಹಾಗೇ ಆಗತ್ತೆ ಅಂತ. ಅದು ವಿಶ್ವಗುರುತ್ವದ ಸ್ಥಾನದಲ್ಲಿ ನಿಲ್ಲುವಂತ, ಇಡೀ ಜಗತ್ತೋದ ಆ ದಿಕ್ಕಲ್ಲಿ ನೋಡುವಂತ ಶ್ರೇಷ್ಠ ಸ್ಥಾನ ಯಾವ ಸಂದರ್ಭದಲ್ಲಿ ಲಭಿಸಬಹುದು? 2ನೇ ಪ್ರಶ್ನೆ, ಹಿಂಗಾಗೋದನ್ನ ನಾನು ನೋಡ್ತೀನಾ? ನನಗಿದೊಂದು ಪ್ರಾಬ್ಲಮ್ ಇದೆ. ಯಾವಾಗ ಇಷ್ಟೆಲ್ಲ ಒದ್ದಾಡ್ಕೊಂಡು, ಇಷ್ಟೆಲ್ಲ ಹುಚ್ಚತ್ತಿಸ್ಕೊಂಡು ಭಾರತ ವಿಶ್ವಗುರುವಾದಾಗ ಮುಂದಿನ ಜನ್ಮದಲ್ಲಿ ನಾವು ನಾಯಿ ನರಿಯಾಗಿ ಹುಟ್ಟಿದ್ರೆ ಏನು ಉಪಯೋಗ? ಈ ಕಣ್ಣಲ್ಲಿ ನೋಡ್ಬೇಕು, ಆಮೇಲೆ ಏನಾಗುತ್ತೋ ಹಾಳಾಗೋಗ್ಲಿ ನನ್ನ ಲೆಕ್ಕಕ್ಕೆ, ಆಮೇಲೆ ಏನು ಹುಟ್ಟುತ್ತೀವೋ ಹುಟ್ಕೊಳ್ಳೋಣ ಅಂತ. ನಾನು ಹಂಗೆ ಕೇಳಿದೆ. ಕೇಳಿ ಒಂದು 30 ಸೆಕೆಂಡ್ ಆ ಪೇಪರ್ ಮೇಲೆ ನನ್ನ ಕೈ ಇಡಿಸಿದ್ರು, ಪೇಪರ್ ಇಟ್ಟರು, ಅದ್ರ ಮೇಲೆ ಒಂದು ನಿಂಬೆ ಹಣ್ಣಿನ ಮೇಲೆ ಹೆಸರು ಬರೆದು ಪೆನ್ ಇಟ್ಟು ಒಂದು ನ್ಯೂಸ್ ಪೇಪರ್ ಅದ್ರ ಮೇಲೆ ಮುಚ್ಚಿಟ್ಟ ಆ ಮನುಷ್ಯ. ಯಾರ ಕೈಯೋ ಅದ್ರ ಹತ್ರ ಇಲ್ಲ. ಈಗ 30 ಸೆಕೆಂಡ್ ಏನೋ ಮಂತ್ರ ಮಣಮಣ ಮಣಮಣ ಅಂದ್ರು ಅವರು. ಆ ಮಂತ್ರ ಹೇಳಿ 30 ಸೆಕೆಂಡ್ ಆದ್ಮೇಲೆ 30 ಸೆಕೆಂಡ್ ಅಲ್ಲಿ ಯಾರು ಅಷ್ಟು ಸಾಲು ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ತೆಗೆದು ನನ್ನ ಕೈಲಿಟ್ಟು ಓದಿ ಅಂತಂದ್ರು.
ಮೊದಲೊಂದು 3-4 ಸಾಲ ನನಗೆ ಸಂಬಂಧಪಟ್ಟಿದ್ದೇನೋ ಹೇಳಿತ್ತು. ಅದಾದ್ಮೇಲೆ 5ನೇ ಸಾಲಲ್ಲಿ ಭಾರತ ವಿಶ್ವಗುರುವಾಗೋದು ನೀನು ನೋಡಬಹುದು ಅಂತ ಹೇಳ್ತು. ಬಹಳ ಖುಷಿ ಆಯ್ತು ನನಗೆ, ಅಷ್ಟೇ ಸಾಕು ಅನಿಸಿತ್ತು ನನಗೆ. ಆದರೆ ಎಷ್ಟು ಯಾವಾಗ ಅದ್ರಲ್ಲಿ ಬರೆದಿತ್ತು 2017 ವೇಳೆಗೆ ಇಡೀ ವಿಶ್ವ ಭಾರತವನ್ನು ಅತ್ಯಂತ ಎತ್ತರದ ಸ್ಥಾನದಲ್ಲಿ ನೋಡುತ್ತೆ ಅಂತ ಬರೆದಿದ್ದಾಗ ರೋಮಾಂಚನ ಆಗ್ಬಿಡುತ್ತೆ ನನಗೆ. ಇವತ್ತು ಕೇಳಿದೆ ನಿಮಗೆ ಇಷ್ಟು ಖುಷಿ. 12 ವರ್ಷದಿಂದ ವಿಶ್ವಗುರು 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 ಜಪ ಮಾಡ್ಕೊಂಡು ಬಂದಿರೋ ನನಗೆ 2017 ಡೆಡ್ಲೈನ್ ನೋಡಿದ ತಕ್ಷಣ ಹೆಂಗ್ ಅನ್ನಿಸ್ತು ಅಂದ್ರೆ ಕುಣಿದಾಡಬೇಕು ಅಂತ. ಸ್ವಾಮಿಗಳಿದ್ದಾರೆ ಸುಮ್ಮನೆ ಕೂತ್ಕೊಂಡೆ, ನಾನು ಮಾಡಬಾರ್ದಂಗೆ ಅಂತ. ನಾನು ಬಹಳ ಖುಷಿ ಆಗ್ಬಿಟ್ಟಿದ್ದೆ. ಸ್ವಾಮೀಜಿನ ನೋಡಿ ನಾನು ಕೇಳಿದ್ರು 2017 ನಾನು ಹೇಳಿದೆ ನಂಗೆ ಗೊತ್ತಿಲ್ಲ, ನೀವೇ ಕೊಡಿಸಿರೋದು ಉತ್ತರ. 2017 ಬಂದಿದೆ, ಒಪ್ಕೋಬೇಕಷ್ಟೇ ಅಂತ. ಆಮೇಲೆ ಅನೇಕ ಸಮಾಜ ಸೇವಕರ ಜೊತೆ ನಾನು ಮಾತನಾಡಿದೆ, ಯಾರು ಕೆಲಸ ಮಾಡ್ತಿದ್ದಾರೋ. ಅವ್ರು ಹೇಳಿದ್ರು, ಚಕ್ರವರ್ತಿ, ಭಾರತ ಈಗ ಓಡ್ತಾ ಇರೋ ವೇಗ ನೋಡಿದ್ರೆ, ಜಗತ್ತು ಕುಸಿತಾ ಇರೋ ವೇಗ ನೋಡಿದ್ರೆ 2017 ದೂರ ಅನ್ಸುತ್ತೆ ಕಣೋ ಅಂತ. ಸತ್ಯ, ಅಕ್ಷರಶಃ ಸತ್ಯ. ಜಗತ್ತು ಹೆಂಗೆ ಕುಸಿತಾ ಇದೆ ಅಂತಂದ್ರೆ, ನಾವು ಯಾರ ಬಗ್ಗೆ ಮಾತಾಡ್ತೀವೋ, ನಾನು ಯಾರದು ದ್ವೇಷಿ ಅಲ್ಲ. ನಾನು ಮುಸಲ್ಮಾನರ ಬಗ್ಗೆ ಇಷ್ಟು ಮಾತಾಡಿದ್ರು ಮುಸಲ್ಮಾನರ ದ್ವೇಷಿಯ ದೃಷ್ಟಿ ಏನಿಲ್ಲ, ಭಾರತದ ಇತಿಹಾಸವನ್ನ ಪ್ರೆಸೆಂಟ್ ಮಾಡೋದು. ಕ್ರಿಶ್ಚಿಯನ್ರ ಬಗ್ಗೆ ದ್ವೇಷ ಅಲ್ಲ, ನಂಗೂ ಒಳ್ಳೊಳ್ಳೆ ಮಿತ್ರರಿದ್ದಾರೆ, ಅವ್ರ ಎದುರುಗಡೆ ಕೂತ್ಕೊಂಡು ಇಷ್ಟು ಕಥೆಗಳನ್ನು ನಾನು ಹೇಳ್ತೀನಿ. ಇದು ಇತಿಹಾಸ. ಯಾಕೆಂದ್ರೆ ಈ ದೇಶದಲ್ಲಿರೋ ಮುಸಲ್ಮಾನ, ಈ ದೇಶದಲ್ಲಿರೋ ಕ್ರಿಶ್ಚಿಯನ್ಗೂ ಕೂಡ ನಿನ್ನ ಪೂರ್ವಜ ಯಾರು ಅಂತ ಕೇಳಿದ್ರೆ ವಿಶ್ವಾಮಿತ್ರರು ಅಂತಾನೆ ಹೇಳಬೇಕು, ವಸಿಷ್ಠರು ಅಂತಾನೆ ಹೇಳಬೇಕು, ಬೇರೆಯವರಲ್ಲ. ಅವ್ರಿಗೆಲ್ರಿಗೂ ನಮ್ಗೆಲ್ರಿಗೂ